ರಾಜಣ್ಣ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿ ಇರುವವರೆಗೂ ನಾನು ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಮಾತಾಡೋದು. ನೋಡಿ, ರಾಜಣ್ಣ ನಮ್ಮ ಜಿಲ್ಲೆಯವರು, ನಮ್ಮ ಶಾಸಕರು, ನಮ್ಮ ಸಚಿವರಾಗಿದ್ದವರು, ನನಗೆ ತುಂಬ ಆತ್ಮೀಯ ಸ್ನೇಹಿತ. ನಾವಿಬ್ಬರು ಕ್ಲಾಸ್ಮೇಟ್ಸು. PUCನಲ್ಲಿ ನಾವಿಬ್ಬರು ಒಂದೇ ಸೆಕ್ಷನ್ನಲ್ಲಿ ಇದ್ದವರು, ಗೌರ್ಮೆಂಟ್ ಕಾಲೇಜಲ್ಲಿ ತುಮಕೂರಲ್ಲಿ. ರಾಜಣ್ಣ ಯಾವತ್ತೂ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಇದಕ್ಕಿದ್ದಂಗೆ ಇವ್ರುಗಳೇನೆ ಸೃಷ್ಟಿ ಮಾಡ್ಕೊಂಡ್ಬಿಟ್ರೆ ಅದರ ಅರ್ಥ ಏನಿದೆ? ಅದರಲ್ಲೂ ಸುಮ್ಮನೆ ಏನೋ ಒಂದು ಕಡೆ ರಾಜಕೀಯ ಮಾತಾಡೋವಂಥದ್ದು ಸರಿ ಕಾಣಿಸ್ತಾರೆ. ರಾಜಣ್ಣ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಅವರೇನು ನೀವು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಕೂಡ ಅವರನ್ನು ಸಂಪುಟದಿಂದ ಕೈ ಬಿಟ್ಟಾಗಲೂ ಕೂಡ ಅವರೇನು ಹೇಳಿಲ್ಲ. ಎಲ್ಲೂ ಅನವಶ್ಯಕವಾದ ಚರ್ಚೆ, ಇವೆಲ್ಲ ಅನವಶ್ಯಕವಾದ ಚರ್ಚೆಗಳು. ಬಾಲಕೃಷ್ಣ ಅವರು ಹೇಳ್ತಾ ಇರೋದು ನಮ್ಮ ಪಕ್ಷದವ್ರನ್ನೇ ಟೀಕೆ ಮಾಡ್ತಾರೆ, ಹಿಂದೆ ಪರಮೇಶ್ವರ್ ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಟೀಕೆ ಟಿಪ್ಪಣಿಗಳು ಇರುತ್ತೆ. ನಾವು ಒಳ್ಳೆಯದು ಮಾಡಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ, ಅದನ್ನು ಟಿಪ್ಪಣಿ ಇಲ್ಲ ಅಂತ ಯಾರು ಹೇಳ್ತಾರೆ? ಎಷ್ಟೋ ಸಾರಿ ಈಗ ನಮ್ಮ ಮೇಲೆ ದಿನನಿತ್ಯ ಟೀಕೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಅದನ್ನೇ ಒಂದು ಆಧಾರವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಸಹ ಅವರು ಪಕ್ಷ ನಿಷ್ಠೆಯನ್ನು ಮರೆತರು ಅನ್ನೋದೊಂದು ಅಸಮಾಧಾನ ಇರುವಂಥದ್ದು. ಅಲಿಗೇಷನ್ಸ್ ಯಾರ ಮೇಲೆ ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಪುರಾವೆಗಳಿರಬೇಕು, ಅದಕ್ಕೆ ಎಲ್ಲ ಪ್ರೂಫ್ಗಳಿರಬೇಕು. ಅವೆಲ್ಲ ನೋಡಿ ಮಾತಾಡಬೇಕಾಗ್ತದೆ. ಸುಮ್ಮನೆ ನಾವು ಹೇಳಿಕೆಗಳಿಗೋಸ್ಕರ ಹೇಳಿಕೆ ಮಾಡೋದು ಸರಿ ಇರಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ರಾಜಣ್ಣ ಈಗ ಕಾಂಗ್ರೆಸ್ ಬಿಡೋದಿಲ್ಲ ಅಷ್ಟೇ. ಯಾಕೆ ಸರ್ ಮತ್ತೆ ಬಾಲಕೃಷ್ಣ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ರಾಜಣ್ಣ ಅದಕ್ಕೆ ಉತ್ತರ ಯಾರು ಕೊಡಬೇಕು? ಅವರವರೇ ಕೊಡ್ಕೋಬೇಕು. ನಾವು ಮಧ್ಯದಲ್ಲಿರೋರು ಮೂರನೇವ್ರು ಹೋಗಿ ನಾವು ಉತ್ತರ ಕೊಡೋಕ್ಕಾಗಲ್ಲ. ಆಪ್ತರಾದರೆ ಅದಕ್ಕೆ ಹೇಳಿದೆ ನಾನು, ಆಪ್ತ ಆಗಿರೋದಕ್ಕೆ, ನಮ್ಮ ಜಿಲ್ಲೆಯವರಾಗಿರೋದಕ್ಕೆ ಅವ್ರ ಪಕ್ಷ ಬಿಡೋದಿಲ್ಲ ಅಂತ ಹೇಳಿ. ಏನೂ ಆಗಿಲ್ಲ. ಯಾಕಾಗ್ತಾರೆ? ಒಬ್ಬಂಟಿ ಪಕ್ಷ ಇಲ್ವಾ? ಕಾಂಗ್ರೆಸ್ ಪಕ್ಷ ಇದೆ, ಅದಕ್ಕೆ ಯಾಕೆ ಒಬ್ಬಂಟಿ ಆಗ್ತಾರೆ? ಥ್ಯಾಂಕ್ ಯು.